ಸೊ ಟ್ರೂತ್ ಆ್ಯಂಡ್ ಡೇರಲ್ಲಿ ಫಸ್ಟ್ ಟ್ರೂತು, ಇದರಲ್ಲಿ ಸತ್ಯವನ್ನೇ ಹೇಳಬೇಕು, ಸತ್ಯವನ್ನು ಹೊರತುಪಡಿಸಿ ಬೇರೆ ಏನೂ ಹೇಳೋಂಗಿಲ್ಲ. ಓಕೆನಾ? 3 ಜನಕ್ಕೆ ಇರುತ್ತೆ. ಇಲ್ಲಿಂದಲೇ ಶುರು ಮಾಡೋಣ. ಸರ್, ನಿಮಗೆ ಫಸ್ಟ್ ಕ್ವಶನ್ನು, ನಿಮ್ಮ ಫಸ್ಟ್ ಕ್ರಶ್ ಯಾವಾಗ ಆಗಿದ್ದು, ಯಾರ ಮೇಲೆ ಆಗಿದ್ದು ಸರ್? ಕ್ರಶ್, ಲವ್ ಬಿಟ್ಬಿಡಿ. ಸ್ಕೂಲಲ್ಲಿದ್ದಾಗ ಯಾರ ಮೇಲೆ ಆಗಿತ್ತು? ನಮ್ಮ ಕ್ಲಾಸ್ಮೇಟ್ ಒಬ್ಬರು. ಕ್ಲಾಸ್ಮೇಟ್. ಕ್ರಶ್ ಆಗೋಕೆ ಒಂದು ಕಾರಣ ಇರುತ್ತೆ, ಅವ್ರ ನಗುನೋ ಅವ್ರ ನಡವಳಿಕೆನೋ. ಸೊ ಅದು ಏನಾಗಿತ್ತು ಅಂತ ಹೇಳ್ಬೋದಾ ನೀವು? ಎಷ್ಟು ವಯಸ್ಸು ನಿಮಗೆ? ಅಷ್ಟೆಲ್ಲ ಜಡ್ಜ್ಮೆಂಟ್ ಇರಲ್ಲ ಆ ವಯಸ್ಸಲ್ಲಿ. ಸುಮ್ಮನೆ ಅನಿಸುತ್ತೆ. ಇಲ್ಲಿ ನಾನು ಇದನ್ನು ಬೇರೆ ಫಿಲಾಸಫಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಗುರುಗಳು ಯಾವಾಗಾದ್ರೂ ಹೇಳ್ತಾರೆ, ಯಾರೇ ನೀವು ಇಷ್ಟ ಆಗಬೇಕಾದ್ರು, ಯಾರೇ ಸ್ನೇಹಿತರಾಗಬೇಕಾದ್ರು, ಯಾರೇ ನಥಿಂಗ್ ಈಸ್ ರ್ಯಾಂಡಮ್. ನಿಮ್ಮ ಮಗ ಹುಟ್ಟೋದಾಗಲಿ, ನೀವು ಒಂದು ಫ್ಯಾಮಿಲಿ ಹುಟ್ಟೋದಾಗಲಿ, ನಥಿಂಗ್ ಈಸ್ ರ್ಯಾಂಡಮ್, ಎವ್ರಿಥಿಂಗ್ ಇಸ್ ಡೆಸ್ಟಿನ್ಡ್. ಸೊ ಆ ಮೂಮೆಂಟಲ್ಲಿ ಅವ್ರ ಮೇಲೆ ನಮ್ಗೆ ಯಾಕೆ ಬರುತ್ತೆ ಅಂತ ಕಾರಣ ಹುಡುಕೋದಕ್ಕಿಂತ ಅದು ಆಗುತ್ತೆ ಅಷ್ಟೇ. ಸೊ ನಿಮಗೆ ಕ್ರಶ್ ಆಗಿತ್ತು ಅಂತ ಹೇಳಿದ್ರಿ, ನಿಮಗೆ ಸಾಕಷ್ಟು ಪ್ರಪೋಸಲ್ ಬಂದಿರಬೇಕಲ್ಲ ನಿಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲೋ ಅಥವಾ ಫ್ರೆಂಡ್ ಸರ್ಕಲಲ್ಲೋ? ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವೆಲ್ಲ ನೋಡಿ ಭಯಪಡ್ತಿದ್ರಲ್ಲ, ಎಲ್ಲಿ ಪ್ರಪೋಸಲ್? ಸಿನಿಮಾದಲ್ಲಿ ನೋಡಿ ಭಯ ಬೀಳ್ತಿದ್ವಿ. ಆಫ್ ದ ಸ್ಕ್ರೀನ್ ಯುವರ್ ಸ್ವೀಟ್ ನೋ ಸರ್. ಆಫ್ ದ ಸ್ಕ್ರೀನ್ ನೋಡಿದವರು, ಹತ್ರದಿಂದ ಪಳಗಿದವರು, ನನ್ನ ಹೆಂಡತಿ ಗೊತ್ತಾಗೈತಿ ಇವನು ಒಳ್ಳೆಯವನು, ಇವನು ಕೆಟ್ಟೋನಲ್ಲ ಅಂತ ಹಾಕೊಂಡ್ರು. ಯಾರಿಗೂ ಸಿಗಲೇ ಇಲ್ಲ, ನೀವು ಮಿಸ್ ಮಾಡ್ದಂಗೆ. ಓಕೆ. ಸೊ ಹಾಗಾಗಿ ನಿಮಗೆ ಬೇರೆ ಪ್ರಪೋಸಲ್ಗಳು ಅಥವಾ ಯಾವ್ದಾದ್ರು ಲವ್ ಲೆಟ್ರು ಆ ಥರದ್ದೇನು ಬರ್ಲಿಕ್ಕೆ ಬಿಡಲೇ ಇಲ್ಲ? ಇಲ್ಲ, ಲವ್ ಲೆಟ್ರೆಲ್ಲ ಏನು ಬಂದಿಲ್ಲ. ಬಟ್ ಹಿಂಗೆ ಮಾತುಗಳಲ್ಲಿ ಭೇಟಿಯಾದಾಗ ಅಲ್ಲಿ ಇಲ್ಲಿ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿರೋದು ಮಾಡಿದ್ದಾರೆ. ಓಕೆ ಓಕೆ. ಸೊ ನಿಮ್ಮ ಫಸ್ಟ್ ಕ್ರಶ್ ಯಾವಾಗ ಆಗಿತ್ತು? 9ನೇ ಕ್ಲಾಸಲ್ಲೇ ಪ್ರೀತಿ ಮಾಡ್ಬೇಡ. ಅಲ್ಲ ಅಂದರೆ ಸಿನಿಮಾಗಳು ನೋಡ್ತಿದ್ವಲ್ಲ, ಅವಾಗ ಪ್ರೀತಿ ಜಿಂತ ನೋಡಿದ್ರೆ ತುಂಬ ಇಷ್ಟ ಆಯಿತು. 6ನೇ ಕ್ಲಾಸು 7ನೇ ಕ್ಲಾಸಲ್ಲಿ, 8ನೇ ಕ್ಲಾಸಲ್ಲಿ, 9ನೇ ಕ್ಲಾಸಿಗೆ ರಾಗಿಣಿ ನೋಡಿದೆ. ಅಲ್ಲಿಗೆ ಮುಗಿದೋಯ್ತು, ಕ್ರಶ್ ಮುಗೀತು. ಸೊ ಆಕ್ಟರ್ ಅಂತ ಅಂದಮೇಲೆ, ಹೀರೋ ಅಂತ ಅಂದಮೇಲೆ ಸಾಕಷ್ಟು ಪ್ರಪೋಸಲ್ ಕೂಡ ನಿಮ್ಗೂ ಬಂದಿರುತ್ತೆ. ಅಂದರೆ ನೀವು ಲವಲ್ ಇಲ್ಲ ಅಂತ ಗೊತ್ತಾಗಿ ಆ ಥರ ಯಾರು ಕಾಟ ಕೊಟ್ಟಿದ್ದು ಉಂಟಾ ನಿಮಗೆ? ಅದೇನೋ ರಾಗಿಣಿ ಗೊತ್ತಾಗ್ಬಿಡ್ತಾಯಿತ್ತು. ಆ ಥರ ಇದ್ದಾಗೆಲ್ಲ ಶೂಟಿಂಗ್ ಬಂದ್ಬಿಡು. ಅದು ಅವಳು ಯಾವಾಗಲೂ ತುಂಬ ಹೆಮ್ಮೆಯಿಂದ ಹೇಳ್ತಾಳೆ, ನನಗೇನೋ ಒಂದು 6th ಸೆನ್ಸ್ ಹೊಡಿಯುತ್ತೆ ಕಣೋ, ಆ ಥರ ಯಾರೋ ಒಬ್ರು ನಿನ್ನ ಸುತ್ತಮುತ್ತ ಇದ್ದರೆ ಅದಕ್ಕೆ ಬಂದ್ಬಿಡ್ತೀನಿ ನಾನು ಅಂತ. ಸೊ ಅದು ಆಗಿಲ್ಲ. ಬಟ್ ಪ್ರಶಂಸೆ ಪಡೆದಿರೋದುಂಟು. ಏನು ಹೆಮ್ಮೆ ಆಗುತ್ತೆ ಅಂದರೆ, ನನ್ನ ಹೀರೋಯಿನ್ಸ್ ಎಲ್ಲ ಜೊತೆಗೆ ಇಂಟರ್ವ್ಯೂಸಲ್ಲಿ ಇಲ್ಲ ಸಾಕಷ್ಟು ಕಡೆ ನಾನು ವರ್ಕ್ ಮಾಡಿದ್ರಲ್ಲಿ ದ ಮೋಸ್ಟ್ ಜೆಂಟಲ್ಮ್ಯಾನ್ ಅಂದರೆ ಪ್ರಜ್ವಲ್ ದೇವರಾಜ್ ಅಂತ ಹೇಳ್ತಾರೆ. ಸೊ ಅದು ಖುಷಿ ಅಷ್ಟೇ. ನೈಸ್ ನೈಸ್. ಪ್ರಣವ್ಗೆ ಇವಾಗ ಪ್ರಣವ್ ನೀವು ಸಾರಿ ಅದು ಪ್ರಣವ್ ಅಂತ ಬರ್ತಾ ಇದ್ದಿಲ್ಲ. ಪ್ರಣವ್, ನಿಮಗೆ ಯಾರೂ ಇದುವರೆಗೂ ಲೈನ್ ನೋಡೋದಿಲ್ವಾ? ನಾವು ಹೊಡೆದಿದ್ದೀವಿ ತುಂಬ. ಹೌದಾ? ಕ್ರಶ್ ಅಂತ ಕೇಳಿದ್ರೆ, ನಮ್ದು ಒಂದು ಒಳ್ಳೆ, ನನ್ನ ಫಸ್ಟ್ ಕ್ರಶ್, ನಂದು ಒಳ್ಳೆ ಸ್ಟೋರಿ ಇದೆ. ನಾನು ನನ್ನ ಬೆಸ್ಟ್ ಫ್ರೆಂಡು ಒಂದೇ ಹುಡುಗಿ ಮೇಲೆ ಕ್ರಶ್ ಇತ್ತು ನಮಗೆ, ನನ್ನ ಬೆಸ್ಟ್ ಫ್ರೆಂಡು. ಸೊ ನಾವು ಹೆಂಗೆ ಡೀಲ್ ಮಾಡ್ಕೊಂಡಿದ್ವಿ ಅಂದರೆ, ಅವಳು ನಿನಗೆ ಇಷ್ಟಪಟ್ಟರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನನಗೆ ಇಷ್ಟಪಟ್ಟರೆ ನೀನು ನನಗೆ ಹೆಲ್ಪ್ ಮಾಡು ಅಂತ. ಯಾರ್ದು ಇಷ್ಟಪಟ್ಟರು ಇಬ್ಬರಲ್ಲಿ? ನನಗೆ ಇಷ್ಟಪಟ್ಟು, ನನ್ನ ಫ್ರೆಂಡ್ಗೆ ಇಷ್ಟಪಟ್ಲು. ಅವಾಗ ಗುಂಡ್ಗುಂಡಿಗೆ ಗ್ಲಾಸ್ ಹಾಕೊಂಡು ಚೆನ್ನಾಗಿದ್ದೆ ನಾನು. ಹಾಂ, ಸೊ ಆ ಥರ. ಬಟ್ ಆಗಿದೆ. ಓಕೆ. ಇದು ಸಿನಿಮಾಗೆ ಒಳ್ಳೆ ಕಾನ್ಸೆಪ್ಟ್ ಅಲ್ಲ. ಇದನ್ನ ಅಲ್ಲಿಂದ ಶುರು ಮಾಡ್ತೀನಿ ಸರ್. ಪ್ರಣಮ್, ನೀವು ಯಾವ ಥರ ತಂದೆ ಅವ್ರ ಜಾಬಲ್ಲಿ ದುಡ್ಡು ತಗೊಂಡಿದ್ದೀರಾ? ಇಲ್ಲ ಅನ್ಸಿದೆ, ಬಟ್ ತಗೊಂಡಿಲ್ಲ. ಅಲ್ಲ, ಅಂದ್ರೆ ಅದು ಕದ್ದಿದ್ದಂತ ಅನ್ಕೊಡಿ, ಏನಾದ್ರು ಅರ್ಜೆಂಟ್ ಬೇಕಿತ್ತು ಅಂತೇಳಿ. ಇಲ್ಲ, ನೀವು ತಗೊಂಡಿಲ್ಲ. ಏನಿಲ್ಲ. ಪ್ರಜ್ವಲ್, ನೀವು ತಗೊಂಡಿಲ್ಲ? ಇಲ್ಲ. ಅಲ್ಲ, ಬಟ್ ಅನ್ಸಿದ್ಮೇಲೆ ಡೈರೆಕ್ಟ್ ಆಗಿ ಯಾಕೆ ಕೇಳ್ಬೋದಲ್ಲ ಅಂತ ಡ್ಯಾಡಿ ಕೇಳಿದಾಗ ಅವರೇ ಕೊಟ್ಟಿದ್ದಾರೆ. ಓಕೆ. ಅದು ಅವಶ್ಯಕತೆ ಬಂದಿಲ್ಲ ಕಲಿಯಕ್ಕೆ. ಓಕೆ ಸರ್, ಸ್ಕೂಲಲ್ಲಿ ನೀವು ಕಾಪಿ ಹೊಡೆದಿದ್ದೀರಾ? ಕಾಪಿ? ಹಾಂ, ಹೊಡೆದಿದ್ದೀರಾ. ಯಾವ ಸಬ್ಜೆಕ್ಟಿಗೆ ಕಾಪಿ ಹೊಡೆದಿದ್ದೀರಿ? ಸಿಕ್ಬಿದ್ದಿದ್ದೀರಾ ಟೀಚರ್ಸ್ ಕೈಲಿ? ಹಿಂದಿಯಲ್ಲಿ ಕಾಪಿ ಹೊಡೆದು ಸಿಕ್ಬಿದ್ದಿಲ್ಲ. ಹಿಂದಿಯಲ್ಲಿ ಕಾಪಿ ಹೊಡೆದು ಪಾಸ್ ಆಗಿದ್ದೀರಾ. ಪ್ರಜ್ವಲ್, ನೀವು ಕಾಪಿ ಹೊಡೆದಿದ್ದೀರಾ? ನಾನು ಟ್ರೈ ಮಾಡಿದ್ದೀನಿ, ಆಗ ಗೊತ್ತಾಯ್ತು ನನಗೆ ಕಾಪಿ ಮಾಡೋಕ್ಕೆ ಬರಲ್ಲ ಅಂತ. ಕಾಪಿ ಮಾಡಿದೆ. ತುಂಬ ಫನಿ ಸ್ಟೋರಿ ಇದು. ನನ್ನ ಸ್ನೇಹಿತನಿಗೆ ಮೊದಲು ಹೇಳಿದ್ದೆ, ಮಗ ಈ ಎಕ್ಸಾಮ್ ನಾನು ಚೆನ್ನಾಗಿ ಓದ್ತೀನಿ, ಆ ಸಬ್ಜೆಕ್ಟ್ ನೀನು ಚೆನ್ನಾಗಿ ಓದು, ಇಲ್ಲಿ ನೀನು ನನ್ನಿಂದ ಕಾಪಿ ಮಾಡು, ಅಲ್ಲಿ ನಾನು ಕಾಪಿ ಮಾಡ್ತೀನಿ ಅಂತ. ಅವನು ನನ್ನಿಂದ ಕಾಪಿ ಮಾಡಿ ನನ್ಕಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡ. ನಾನು ಕಾಪಿ ಮಾಡಕ್ಕೆ ಹೋಗಿ ಆಲ್ಮೋಸ್ಟ್ ಫೇಲ್ ಆಗ್ಬಿಟ್ಟೆ. ಸೊ ಒಂದರ್ಥ ಆಯ್ತು, ಕಾಪಿ ಮಾಡೋದಕ್ಕೆ ನನಗೆ ಬರಲ್ಲ. ಟೆನ್ಷನ್ ಆಗ್ಬಿಡುತ್ತೆ. ಅವನ್ನ ಅಲ್ಲಿ ಇಟ್ಕೊಂಡು ತೋರಿಸಿದ್ರೆ ಮಂಜು ಆಗ್ಬಿಡುತ್ತೆ ಕಣ್ಣೆಲ್ಲ.
ಕಣ್ಣೆಲ್ಲ ಮಂಜು ಆಗ್ಬಿಡುತ್ತೆ ನೋಡಿದಾಗ ಏನು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಓಕೆ. ಆ ಟೆನ್ಷನ್ಗೆ ಸೇಲ್ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಸೊ ಇನ್ಮೇಲೆ ಈ ಚೀಟಿಗಿಲು ಇಟ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ದೀನಿ. ಚೀಟಿ ಇಟ್ಕೊಂಡಾಗ ಫಸ್ಟೇ ಇಷ್ಟೇ ಇರುತ್ತೆ ಅದರಲ್ಲಿ. ಆ ಟೆನ್ಷನಲ್ಲಿ ಏನೂ ಗೊತ್ತಾಗಲ್ಲ. ಅದಕ್ಕೆ ಏನು ಮಂದೆ ಓದಿ ಒಂದು 60 ಮಾರ್ಕ್ಸ್ ತೊಗೊಂಡ್ರು ಪರವಾಗಿಲ್ಲ, ಕಾಪಿ ಮಾಡಿ 100 ಮಾರ್ಕ್ಸ್ ಬೇಡ ಅಂತ. ಪ್ರಣಮ್ ಕತೆ ಹೇಳ್ಕೊಳ್ಳೋಣ. ನೀವು ನಾವು ಮಾಡಿದ್ದೀವಿ. ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತಾಯಿತ್ತು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ನಾವು ಕ್ವೆಶನ್ ಕೈಯಲ್ಲಿ ತೋರಿಸೋದು ಯಾವ ಕ್ವೆಶನ್ ಅಂತ. ಅದಾದಮೇಲೆ ABCD ಇರೋದು ABCD ಈ ಥರ ಹೋಗು. ಸೊ ABCD. ನಾನು ಕ್ವೆಶನ್ ನಂಬರ್ ಹೇಳಿದ್ರೆ ಅವ್ನಿಗೆ ಮುಟ್ಟೋನು. ಸೊ ಬಿ ಆಯ್ತು. ಸೊ ಈ ಥರ ಎಲ್ಲ ಮಾಡ್ಕೊಂಡು ಕಾಪಿ ಮಾಡಿದ್ದೀರಾ? ಇತ್ತು ಮಜಾ ಇದೆ. ಇಷ್ಟು ಬುದ್ಧಿ ನಂಗೂ ಇದ್ದಿದ್ರೆ ಅವಾಗ. ಈಗೆಲ್ಲ ಒಂದೊಳ್ಳೆ ಮೆಥಡ್ ಗೊತ್ತಾಯ್ತು ಇವಾಗ. ನೈಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.